ಆ್ಯಕ್ಚುಲಿ ಇವತ್ತು ಅಭಿಯಣ್ಣವ್ರಿಗೆ ಬರೋಕ್ಕೆ ಹೇಳಿದ್ದೀವಿ. ಇವತ್ತು ಭಾನುವಾರ, ಅವರು ಕೂಡ ಫ್ರೀ ಇರ್ತಾರೆ. ಸೊ ಹಾಗಾಗಿ ಫ್ಯಾಮಿಲಿ ಸಮೇತ ಇನ್ವೈಟ್ ಮಾಡ್ತಾ ಉಂಟು. ಸೊ ಇನ್ನು ಬ್ರೆಡ್ ಎಲ್ಲ ತೆಗೆದು ಕ್ಲೀನ್ ಮಾಡಿ, ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆ ನೀರು ಹಾಕಿ ನಾವು ತಿಂಡಿ ಮಾಡಿಕೊಂಡು ಅವನಿಗೆ ತಿಂಡಿ ಮಾಡಿ ಆಮೇಲೆ ಅಡುಗೆ ರೆಡಿ ಮಾಡಬೇಕು. 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಮನೆಯವ್ರು ಸ್ವಲ್ಪ ಅವರು ಅಷ್ಟು ಬೇಗ ಬರೋಲ್ಲ. ಅಭಿ ಅವರು ಹೇಳಿದರೆ ಲೇಟ್ ಬರೋದು ಇನ್ನೊಂದು ಗಂಟೆ 2 ಗಂಟೆ ಲೇಟ್. ಅವ್ರು 11 ಅಂದರೆ ಅವರು 1:15 ಬರ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ಇವತ್ತು ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ನನ್ನ ಮಗ ಕೆಲಸ ಮಾಡೋಕ್ಕೆ ಬಿಡಲ್ಲ, ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಏನಾದ್ರು ಕೊಟ್ಟು ಕೂರಿಸಿರ್ತೀವಿ. ಅವನಿಗೆ ಕೊಟ್ಟು ಬೇರೆ ಕೆಲಸಗಳನ್ನ ಕ್ಲೀನ್ ಮಾಡ್ಕೊಬರೋದ್ರೊಳಗೆ ಈ ಥರ ಹರಡಿರ್ತಾನೆ. ನಮ್ಮ ಮನೆಗೆ ಬಂದವ್ರಿಗೆ ಯಾರಿಗೂ ಅಲ್ಲಿ ನೋಡಿ ಇಲ್ಲಿ ಇಯರ್ಬಡ್ಸ್ ಕೊಡೋಂಗಿಲ್ಲ. ನಮ್ಮ ಮನೆಗೆ ಬಂದು ಕೇಳಲು ಬಿಡಿ ಆಯಿತಾ. ಅದರಲ್ಲಿ ಎಷ್ಟು ಧೂಳಿರುತ್ತೆ ಅಂದರೆ ಕೇಳೋದು ತೀರ್ದು. ಅದರ ತೆಗ್ದಲ್ಲ, ಅವ್ನ ಬಾಯಿಗೆ ಹಾಕೊಂಡಿರ್ತೇನೆ, ಕೆಳಗೆ ಬಿದ್ದಿರುತ್ತೆ, ಮತ್ತೆ ಎಜ್ತಾನೆ, ಏನೇನೋ ಮಾಡಿ ಅದು ಕೊಟ್ಟರೆ 20 ನಿಮಿಷ ನಾವು ಫ್ರೀ ಆಗಿರ್ಬೋದು. ಹಾಗಾಗಿ ಕೆಲಸ ಮಾಡ್ಕೋಬೋದು. ಮತ್ತು ಇದು ಕೆಲಸ ಮಾಡೋದ್ರೊಳಗೆ ಅಷ್ಟೊತ್ತಾಗ್ಬಿಡುತ್ತೆ ನಮ್ಮದು. ಅದೆಲ್ಲ ಮತ್ತು ನಾನು ಯಾವಾಗ ಅವೆಲ್ಲ ಜೋಡಿಸಿ ಕ್ಯಾಪ್ ಕ್ಲೋಸ್ ಮಾಡ್ತೀನಿ ಅವಾಗ ಬೇಕು ಅಂತೇನೆ ಅದನ್ನು. ಇದು ಆನ್ಲೈನಲ್ಲಿ ನನಗೆ ಇದಕ್ಕೆ ಸೈಜ್ ಗೊತ್ತಿರಲಿಲ್ಲ. ನಮ್ಮನೆಯವರು ಇರಲಿಲ್ಲ. ಇನ್ನು ಕೇಳಿದರೆ ಅವ್ರಿಗೆ ಗೊತ್ತಾಗಲ್ಲ, ಏನೋ ಒಂದು ಮಾಡ್ಕೊಂತ ಬೈತಾರೆ ಅಂದ್ಬಿಟ್ಟು ಸೈಜ್ ಗೊತ್ತಿರಲಿಲ್ಲ. ಮತ್ತು ನನಗೆ ಈ ಥರ ಎಲ್ಲ ಸಿಗಬೇಕಿತ್ತು ಅಂತ ತರುತ್ತೆ. ಏನು ಗೊತ್ತಾ, ಈಗ 290 ರೂಪಾಯಿ 300 ರೂಪಾಯಿಗೆ ತುಂಬ ವರ್ತಿದೆ. ಅದು ದುಡ್ಡಿಗೆ ಕರೆಕ್ಟಾಗಿದೆ. ಬಟ್ ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ. ಇವತ್ತೇ ಫಸ್ಟ್ ವಾಶ್ ಮಾಡಿ ನೆನ್ನೆ ಬಂತು, ವಾಶಿಗೆ ಹಾಕಿದ್ದೆ. ಇವಾಗ ಹಾಕ್ತಾಯಿದ್ದೀನಿ. ನೋಡೋಣ, ವಾಪಸ್ ಕಳ್ಸೋಣ ಅಂದ್ಕೊಂಡೆ. ಇರಲಿ ಬಿಡಿ, ಅದಾಗೇನು ವಾಶ್ ಮಾಡಿ ಹಾಕೋಕ್ಕೆ ಒಂದೊಂದು ದಿನಕ್ಕೆ ಯಾರು ಬರ್ತಾರೆ ಅಂದಾಗ ತೆಗಿಯೋದು. ಬಟ್ ತುಂಬ ಡಾರ್ಕ್ ಆಯಿತು. ಹೇಗೆ ಕಾಣಿಸ್ತಿದೆ, ಜಾತ್ರೆ ಆಗಿಬಿಟ್ಟಿದೆಯಾ, ರವ ಕಟನ್ಗೆಲ್ಲ ಹೇಳುಂಟು. ಅದು ಅವಾಗ ಬಂದಾಗ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರೂಮೇ ಚೇಂಜ್ ಆಗ್ಬೋದು. ಇದನ್ನು ಕೂಡ ಚೇಂಜ್ ಮಾಡ್ತೇವೆ. ಯಾವುದು ಇದನ್ನು ಡ್ರೆಸ್ಸಿಂಗ್ ಇದು ಟೇಬಲ್ಲು ಹಿಂಗೆ ಎಲೆಯಾಗಿರಬೇಕಾಗಿತ್ತು. ಇದು ಹಿಂಗೆ ಬಂದಿದೆ. ಸೊ ಹಾಗಾಗಿ ಇದೊಂಚೂರು ಚೇಂಜ್ ಮಾಡಿಸ್ತಾ ಉಂಟು ಫುಲ್. ಆಮೇಲೆ ಅದು ಬೇಕಾದರೆ ನೆಕ್ಸ್ಟ್ ಲಾಗಲ್ಲಿ ನೀವು ನೋಡ್ಬೋದು. ಇನ್ನು ಇದು ಮಾಡ್ಬೇಕು, ನಾನು ಈ ಕೆಲಸ ಮಾಡಬೇಕು. ಹೇಳ್ತೀರಾ ಪಾಪಗೆ ಹಂಗೆ ಕೊಡಬಾರ್ದು ಆಗತ್ತಾರೆ ಅಂತ ಈಗ ನಮ್ಮ ಮಕ್ಳಿದ್ದು ನಮಗೆ ಹೆಂಗೆ ಗೊತ್ತಿರುತ್ತಲ್ವ ದಿನ ಯಾವ ಥರ ಅಂತ. ಜಸ್ಟ್ ತುದಿಲಿ ಇಟ್ಕೊಳ್ತಾನೆ, ಒಳಗೆ ನೂಕೊಳ್ಳಲ್ಲ. ಇನ್ನು ಇದು ಮಾಡ್ತಾ ಕೂತ್ಕೊಂಡ್ರೆ ಅವ್ರು ಬಂದುಬಿಡ್ತಾರೆ. ಸೊ ಹಾಗಾಗಿ ಇವನಿಗೆ ತಿಂಡಿ ಮಾಡಿ ತಿನ್ನಿಸ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ ಉಳಿದಿದ್ದು. ಈ ಎಕ್ಟಿಕ್ ಲೈಫ್ ಸ್ಟೈಲ್ ಮತ್ತು ಸ್ಟ್ರೆಸ್, ಪೊಲ್ಯೂಷನ್ ಮತ್ತು ಸರಿಯಾಗಿ ನಿದ್ರೆ ಮಾಡ್ದಲೇ ಇರೋದು, ನೀರು ಕುಡಿದಲೇ ಇರೋದು ಮತ್ತು ನಮ್ಮ ಸ್ಕಿನ್ನ ಪದೇ ಹೊರಗಡೆ ಎಕ್ಸ್ಪೋಸ್ ಮಾಡೋದ್ರಿಂದ ಸ್ಕಿನ್ ಡಲ್ ಆಗುತ್ತೆ. ಈ ಡಲ್ ಸ್ಕಿನ್ನ ನಾವು ಪ್ರಾಪರಾಗಿ ಟ್ರೀಟ್ ಮಾಡಿ ಒಂದು ಬ್ರೈಟರ್ ಸ್ಕಿನ್ನ ಪಡಿಬೇಕು ಅಂದರೆ ಒಂದು ಎಫೆಕ್ಟಿವ್ ಪ್ರಾಡಕ್ಟ್ನ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಅಂತ ಹೇಳಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಿಮಾಲಯವರ ಬ್ರೈಟ್ನಿಂಗ್ ವಿಟಮಿನ್ ಸಿ ಆರೆಂಜ್ ಫೇಸ್ ಸಿರಮ್ನ. ಈ ಬ್ರ್ಯಾಂಡ್ನ ನಾನು ಟ್ರಸ್ಟ್ ಮಾಡ್ತೀನಿ, ಹಾಗೆ ತುಂಬ ವರ್ಷಗಳಿಂದ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಮೇಡ್ ವಿತ್ 5x ವಿಟಮಿನ್ ಸಿ, 10x ನಿಯಾಸಿನಮೈಡ್ ಆ್ಯಂಡ್ ದಿ ಪವರ್ ಆಫ್ ನ್ಯಾಚುರಲ್ ಆರೆಂಜ್ ಎಕ್ಸ್ಟ್ರಾಕ್ಟ್ಸ್. ಇದನ್ನ ಬಳಸೋಕೆ ಸ್ಟಾರ್ಟ್ ಮಾಡಿದ 3ನೇ ದಿನದಿಂದ ನಮ್ಮ ಸ್ಕಿನ್ನ ನ್ಯಾಚುರಲ್ ಬ್ರೈಟ್ನೆಸ್ ಅನ್ಲಾಕ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದು ಲೈಟ್ ವೇಟ್ ಫಾರ್ಮುಲಾ, ಹಾಗೆ ಅಬ್ಸರ್ವ್ ಕ್ವಿಕ್ಲಿ ಇನ್ ಟು ದ ಸ್ಕಿನ್, ಲಿವಿಂಗ್ ಯು ಲುಕಿಂಗ್ ವಿಸಿಬಲಿ ಬ್ರೈಟರ್. ಹಾಗೆ ಇದನ್ನ ಬಳಸೋದು ಕೂಡ ತುಂಬಾನೇ ಸುಲಭ. 2-3 ಡ್ರಾಪ್ ಸಿರಮ್ನ ಫೇಸ್ಗೆ ಈ ರೀತಿ ಹಾಕಿ ದಿನಕ್ಕೆ 2 ಬಾರಿ ಅಪ್ವರ್ಡ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಸೆರಮ್ ಅಬ್ಸರ್ವ್ ಆಗೋವರೆಗೂ ಮಸಾಜ್ ಮಾಡಿದ್ರೆ ಸಾಕು. ಆಮೇಲೆ ಫಾಲೋ ಅಪ್ ವಿತ್ ಮಾಯಶ್ಚರೈಸರ್ ಟು ಲಾಕ್ ಅಂಡ್ ಮಾಯ್ಶ್ಚರ್. ಈ ಪ್ರಾಡಕ್ಟ್ ನಿಮಗೂ ಬೇಕು ಅಂದರೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೆ ಹಿಮಾಲಯಸ್ ಅವರ ವೆಬ್ಸೈಟಲ್ಲಿ ಮತ್ತು ಆ್ಯಪಲ್ಲಿ ಕೂಡ ಸಿಗುತ್ತೆ. ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಮತ್ತೆ ತೆಗಿಬೇಡ ಮಗನೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸಿಟ್ಟು ಅದಕ್ಕೆ ನೀನು ಕ್ಲೀನ್ ಮಾಡ್ಕೊಡಕ್ಕೆ ಬರ್ತೀಯ, ಸಿಟ್ಟು. ಇದು ಆ್ಯಕ್ಚುಲಿ ಇಲ್ಲಿ ಪ್ಲಗ್ ಇದೆಯಲ್ಲ, ಅವ್ನು ಕೈ ಹಾಕ್ತೇನೆ ಅಂತ ಹೇಳ್ಬಿಟ್ಟು ಈ ಬ್ಯಾಗ್ನ ಜಾಸ್ತಿ ಇಲ್ಲಿ ಇಡ್ತೀವಿ. ಹಾಗೇನೆ ಈಗ ನೋಡಿ ಜೋಡಿಸಿಟ್ಟ ಮೇಲೆ ಅವ್ನಿಗೆ ಇದು ಬೇಕು. ಈಗ ನೋಡಿ ಅದು ಬಿಟ್ಟು ಓಡಾಡ್ತಿದ್ದಾನೆ. ಇಯರ್ಬಡ್ಸ್ ಕ್ಲೀನ್ ಮಾಡಿ ಹಾಕಿರ್ತೀನಿ, ಅವಾಗ ಬೇಕು ಅಂತಾನೆ. ಈಗ ಚಪ್ಪಲ್ ತಗೋಬಿಟ್ಟು ಬಾ ಅಂದರೆ ಎಲ್ಲರೂ ಹೊರಡುವಾಗ ಚಪ್ಪಲ್ ತಗೋಬಾ ಅಂದರೆ ತಗೋಬರ್ತಾನೆ. ಹಂಗಾಗಿ ಇಲ್ಲಿ ಇಟ್ಟಿದ್ದೀನಿ. ಆದರೆ ಅವ್ನಿಗೆ ಅದೆಲ್ಲ ಅಡ್ಕ ಕೂತ್ಕೊಳ್ತಾನೆ. ಮುಗೀತಿ ನಾವು ಅವ್ರು ಬರೋದ್ರೊಳಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಮುಗೀತು. ಮನೆ ಅವರಿಗೆ ಅಂತ ಹೇಳಿ ಇವತ್ತು ನಾನ್ ವೆಜ್ ಮಾಡ್ತಾ ಉಂಟು. ಚಿಕನ್ ಮತ್ತೆ ಪೋರ್ಕ್, ಹಾಗೆ ರೈಸು, ಬೇಳೆ ಸಾಂಬಾರ್. ಬೋಡಮ್ಮ ನನ್ನ ಮಗ ಈಗ ಮೈಗೆ ನೋಡಿದ ತಕ್ಷಣ ಇನ್ನು ಕೀಳೋದು ಹಿಂಸೆ ಕೊಡೋದೇ ಮಾಡ್ತಾ ಇರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಬಾಗಿಲಿಗೆಲ್ಲ ನೀರು ಹಾಕಿ, ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಯಾವಾಗಲೂ ಪಾಟಿ ಮಾಡ್ತಾನೆ. ಅದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಇವತ್ತು ಅಭಿಯಣ್ಣವ್ರನ್ನ ಇನ್ವೈಟ್ ಮಾಡ್ತಾಯಿದ್ದೀವಿ. ಗೃಹ ಪ್ರವೇಶಕ್ಕೆ ಬಂದು ಹೋಗಿದ್ದು, ಮತ್ತು ನಾನಿದ್ದಾಗ ಅವ್ರು ಬಂದಿಲ್ಲ. ನಾವು ಬಂದಾಗ ಹೇಳೋಣ ಅಂದ್ಕೊಳ್ತಿರ್ತೀವಿ. ಬಂದು ಹೋಗೋದ್ರೊಳಗೆ ಒಂದು ವಾರ ಹಾಗೆ ಬಿಡುತ್ತೆ. ಮನೆ ಕ್ಲೀನ್ ಮಾಡಿಕೊಂಡು ನಾವು ಇದ್ದ ಕೆಲಸ ಮುಗಿಸ್ಕೊಂಡು ಹೋಗೋದ್ರೊಳಗೆ. ಇವತ್ತು ಸ್ವಲ್ಪ ಫ್ರೀ ಆಗಿರೋದ್ರಿಂದ ಕರೆದಿದ್ದೀವಿ. ಸೊ ಹಾಗಾಗಿ ಇವತ್ತು ಇಲ್ಲಿ ನಾನ್ ವೆಜ್ ಮಾಡ್ತಾ ಉಂಟು. ಅಂದರೆ ಚಿಕನ್ ಮತ್ತು ಪೋರ್ಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಚಿಕನಲ್ಲಿ ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾ ಉಂಟು, ಮತ್ತು ಪರೋಟಕ್ಕೆ ಗ್ರೇವಿ ಅಂತ ಹೇಳಿಬಿಟ್ಟು ಅದೊಂದು ಬಟರ್ ಚಿಕನ್ ಥರ ಒಂದು ಸ್ವಲ್ಪ ಮಾಡ್ತಾ ಉಂಟು. ಇನ್ನು ಪೋರ್ಕಲ್ಲಿ ಮಾಮೂಲಿ
ಇನ್ನು ಅದು ಅನ್ನ ರಸಮು ಪೋರ್ಕ್ ಈ ಥರ ಮಾಡ್ತಾ ಉಂಟು. ಅಭಿಯಣ್ಣಂಗೆ ಸ್ವಲ್ಪ ರೈಸ್ ಐಟಮ್ಸ್ ಇಷ್ಟ, ಬಿರಿಯಾನಿ ಇಷ್ಟ ಅಂತ ಅವರಿಗೆ ಬಿರಿಯಾನಿ, ಮತ್ತು ಪೋರ್ಕು ಅವರು ಇಷ್ಟಪಡ್ತಾರೆ, ನಮಗೂ ಇಷ್ಟ. ಮತ್ತು ನಮ್ಮ ಹಿಮಾಸಿಸ್ ಅವ್ರಿಗೆ ರೈಸ್ ಐಟಮ್ಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಪರೋಟ ಮತ್ತು ಚಿಕನ್ ಗ್ರೇವಿ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಮುಂಚೆ ಹೆಂಗೆ ಅಂದರೆ, ಈಗ ಬಿರಿಯಾನಿ ಮಾಡ್ತೀನಿ ಅಂದರೆ ಬಿರಿಯಾನಿ ಮಾಡಿ ಮುಗಿಯೋವರೆಗೂ ಇನ್ನೊಂದು ಮಾಡಲ್ಲ. ಈಗ ನಾವು ಬಿರಿಯಾನಿ ಮಾಡಬೇಕು ಮತ್ತು ಇನ್ನೊಂದು ಮೊಸರು ಗೊಜ್ಜು ಮಾಡಬೇಕು ಅಂದ್ಕೊಂಡಿರ್ತೀವಿ, ಅಥವಾ ಮೊಸರನ್ನ ಮಾಡಬೇಕು ಅಂತ ಏನೋ ಅಂದ್ಕೊಂಡಿರ್ತೀವಲ್ವ. ಈಗ ನಾನು ಬಿರಿಯಾನಿ ಮಾಡಿ ಮುಗಿಯೋವರೆಗೂ ಇನ್ನೊಂದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡೋದೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಅದು ಕಂಪ್ಲೀಟ್ ಮಾಡಿ ಇನ್ನೊಂದು ಮಾಡ್ಬೇಕು, ಅವಾಗ ಲೇಟ್ ಆಗೋದು. ಇವತ್ತು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ, ಇದೇ ಈಸಿ ಅಂತ ಅನ್ನಿಸ್ತು. ಇದು ಬಿರಿಯಾನಿಗೆ ಅಂತ ಒಂದು 4 ಈರುಳ್ಳಿ, ಒಂದು 4 ಟೊಮೊಟೊ, ಸಾಂಬಾರು ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬಿರಿಯಾನಿಗೆ ಈರುಳ್ಳಿ ಟೊಮೊಟೊ ಜಾಸ್ತಿ ಹಾಕ್ತೀನಿ. ಹಾಗೆ ಇದು ಪೋರ್ಕಿಗೆ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಮತ್ತು ಇದು. ಹಾಗೆ ಬೇಳೆ ಸಾಂಬಾರಿಗೂ ರೆಡಿ ಮಾಡಿ ಇಟ್ಕೊಂಡುಂಟು. ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ಪುದೀನ ಸಾಂಬಾರು ಸೊಪ್ಪು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಮ್ಮ ಮನೆಯವರು ಈಗ ಚಿಕನ್ ತಗೊಬರ್ಬೇಕು, ತೊಗೊಬಂದಿದ ತಕ್ಷಣ ಎಲ್ಲ ಒಗ್ಗರಣೆ ಹಾಕೋದು. ಅಷ್ಟರೊಳಗೆ ನನ್ನ ಮಗಂಗೆ ಮಾಲ್ಟ್ ಮಾಡಿ ತಿನ್ನಿಸ್ಬಿಟ್ಟು ಬಿಟ್ಟುಬಿಟ್ರೆ ಫ್ರೀಯಾಗಿ ಅಷ್ಟರೊಳಗೆ ಎಲ್ಲ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಪೋರ್ಕ್ ಒಂದು ಹೊರಗಡೆ ಹೋಗಿ ತೊಗೊಬಿಟ್ಟು ಬರ್ತಾರೆ. ಮತ್ತು ಇನ್ನು ಆನ್ಲೈನಲ್ಲೇ ಇದು ಬುಕ್ ಮಾಡ್ತಾ ಇದ್ದಾರೆ ಅಂತದ 2 kg ಚಿಕನ್ ರೀ, ಮತ್ತು ಕಬಾಬ್ ಪೌಡ್ರು, ಮೊಟ್ಟೆ, ಪರೋಟ 2 ಪ್ಯಾಕು. ಹಾಂ ಅಷ್ಟು ದೊಡ್ಡ ಪ್ಯಾಕ್ ಬೇಡ, 10 ರೂಪೀಸ್ದು 2-3 ತರಿಸಿ ಖಾಲಿ ಆಗಂಗೆ. ಮತ್ತು ಅರ್ಧ ಕಟ್ ಮಾಡಿ ಅರ್ಧ ಇಡೋದು ಬೇಡ. ಹಾಂ ಹಾಂ ಸರಿ ಸರಿ. ಏನೇನು ಬಂದ್ಬಿಟ್ಟಿದೆ. ಆಲೂಗಡ್ಡೆ ನಾನು ಹೇಳೇ ಇರಲಿಲ್ಲ, ಈರುಳ್ಳಿನೂ ಹೇಳಿರಲಿಲ್ಲ ನಾನು. ಓಕೆ. ಚಿಕನ್ ಇದು 1 kg ಇದಾ? ಲಿವರ್ ನೀವು ನಾನು ಮಾಡ್ಕೊತೀನಿ ಅಂದ್ರಲ್ಲ. ಅದೇ ಪೋರ್ಕು ಮತ್ತು ಚಿಕನ್ 2 ಇರೋದ್ರಿಂದ ಅದು ಬೇಡ ಅಂದ್ಕೊಂಡು ಸುಮ್ಮನೆ ಅದೇ. ನಾನು ನಮ್ಮ ಮನೆಯವ್ರು ಮಾಡ್ಕೊತೀನಿ ಅಂದ್ರಪ್ಪ ದೊಡ್ಡದಾಗಿ, ಗೊತ್ತಿಲ್ಲ. ದಪ್ಪ ನಾನು ಮಾಡಲ್ಲ, ನೀವು ಮಾಡ್ಕೊಳ್ಳೋದಿದ್ರೆ ತರಿಸಿ. ಇನ್ನು ಬೆಳಗ್ಗೆ ತಿಂಡಿಗೆ ನಾವು ರಾತ್ರಿ ಆ್ಯಕ್ಚುಲಿ ಹೋಟೆಲ್ಗೆ ಹೋದಾಗ ಬಿರಿಯಾನಿ ಮತ್ತು ಇನ್ನೊಂದೆಂಥದ್ದು ಕುಟ್ಟು ಪರೋಟ. ಈಗ ನಾವು ಸ್ವಲ್ಪ ಡಯಟ್ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಊಟ ಮಾಡ್ತಾಯಿದ್ದೀವಿ. ಹಾಗಾಗಿ ನಮಗೆ ತಗೊಬಂದಿದ್ದೆ ಸ್ವಲ್ಪ ಸ್ವಲ್ಪ, ಮುಗಿಸೇ ಇಲ್ಲ, ಅದು ಮುಟ್ಟೆ ಇಲ್ಲ. ಇನ್ನೊಂದೆಂತು ಕುಟ್ಟು ಪರೋಟ ಮುಟ್ಟೆ ಇಲ್ಲ. ಸೊ ಅದೇ ತಿಂಡಿ ಇವಾಗ. ಇದನ್ನ ಕುತ್ತು ಪರೋಟನ ಹಿಂಗಲ್ಲ ಬೇಯಿಸೋದು, ಹಂಚಿತ್ತಲ್ಲ ಹಂಚಿಟ್ಬಿಟ್ಟು ಅದನ್ನ ಉರಿಬೇಕು ಹಿಂಗೆ. ಅವ್ರು ಮಾಡ್ಕೊಡೋದು ಅದು, ನಾನಿಲ್ಲಿ ಮನೆ ನಂಗೆ ಅದು ಗೊತ್ತಿರಲಿಲ್ಲ. ಇವತ್ತೇ ಫಸ್ಟ್ ನಾನು ಇವತ್ತೇ ಫಸ್ಟ್ ನೋಡ್ತಿರೋದು, ತಿಂತಾ ಇರೋದು. ನಿಮಗೆ ತಿಂಡಿ ಹಾಕ್ಕೊಟ್ಬಿಡ್ಲಾ? ಬಿಸಿಯಾಗಿದೆ ತೆಗಿ. ಹಾಂ ಅದಕ್ಕೆ ಅದು ತಿನ್ಕೊಬಿಡಿ, ನಾನು ಅಷ್ಟೊಳಗೆ ಅವ್ನಿಗೆ ಮಾಲ್ಟ್ ಮಾಡಿಬಿಟ್ಟು ತಿನ್ನಿಸ್ತೀನಿ. ಪಾಪ ನನ್ನ ಮಗಳು ಪ್ರೀತಿಯಿಂದ ಐಸ್ ಕ್ರೀಮ್ದು ತರಿಸ್ಕೊಂಡಿದೆ, ಬಂದೆಲ್ಲ ಹಾಳು ಮಾಡ್ತಾಯಿದ್ದೆ ನನ್ನ ಮಗ. ತಗೊಳ್ಳಿ ತಿಂಡಿ ಕುಚ್ಚು ಪರೋಟ. ಇದು ಚೆನ್ನಾಗಿದೆ. ಅಯ್ಯಪ್ಪ ಅಯ್ಯಪ್ಪ, ಇದೇನು ಬಂಗಾರಿ ಹಿಂಗೆಲ್ಲ ಹರಡ್ಕ ಕೂತಿದೆಯಲ್ಲ ರಜಾ. ಇಷ್ಟ ತನಕ ಇಲ್ಲೇ ಬಿದ್ದು ಒದ್ದಾಡ್ತೈತೆ. ಎಲ್ಲ ಕ್ಲೀನಾಗಿ 5 ನಿಮಿಷ ಜೋಡಿಸ್ದೆ, 1 ನಿಮಿಷ ತಗೊಂಡಿದ್ದೆ ಕ್ಲೀನ್ ಮಾಡೋಕೆ ಆಯಕ್ಕೆ. ಹಾಂ ಹಿಂಗೆ ಹರಡ್ಕೊ ಬರ್ತೇನೆ ನೋಡಿ. ತಗೊಂಡ್ರಾ? ಬೇಳೆ ಸಾಂಬಾರು ಮಾಡಿಟ್ಟೆ, ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೆ. ಬೆಣ್ಣವ್ರು 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಈಗ 12 ಗಂಟೆ ಹೊತ್ತಾಗಿದೆ, ಬಂದಿಲ್ಲ. ಮತ್ತು ಫೋನು ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಇನ್ನು ಕೆಲಸ ಮುಗ್ದಿಲ್ಲ. ಹಾಗಾಗಿ ಕಬಾಬ್ಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಬೇಳೆ ಸಾಂಬಾರು ಆಗಿದೆ, ರೈಸ್ ಇದೆ, ಪರೋಟ ಇನ್ನೇನು ತಗೊಬಂದಿದ್ದಾರೆ, ಅದು ಆದ್ಲೇಕನೆ. ಇನ್ನ ಬಿರಿಯಾನಿ ಒಂದು ಮಾಡ್ಬೇಕು, ಇನ್ನೊಂದು ಚಿಕನ್ ಒಂದು ಮಾಡ್ಬೇಕು, ಮತ್ತೆ ಪೋರ್ಕ್ ಒಂದು ಮಾಡ್ಬೇಕು. ಇನ್ನು ಎಷ್ಟು ಕೆಲಸ ಇದೆ. ರಸಮ್ ಒಂದು ಮಾಡಿಟ್ಟಿದ್ದೀನಿ. ಈಗ ಕಬಾಬ್ಗೆ ಒಂದ್ ಸ್ವಲ್ಪ ಸಾಂಬಾರ್ ಸೊಪ್ಪು, ಲಾಸ್ಟಿಗೆ ಒಂಚೂರು ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗಂಗೆ. ಇಲ್ಲ ಈರುಳ್ಳಿ ಬದಲಿಗೆ ನೀವು ಸೋಂಪು ಕಾಳು ಹಾಕೊಬಹುದು, ಇಲ್ಲ ಪುಟ್ಟಳು ಹಾಕೋಬಹುದು, ಚೆನ್ನಾಗಿರುತ್ತೆ. ಹಿಂಗ್ ಮಿಕ್ಸ್ ಮಾಡಿಟ್ಟು ಎಣ್ಣೆ ಬಿಟ್ಕೊಡ್ತಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ರೆಡಿ ಆಗಿದೆ. ಈಗ ಇದನ್ನ ಮುಚ್ಚಿಬಿಟ್ಟು ಫ್ರಿಜ್ಜಿಗೆ ಇಟ್ಟು ಬಿರಿಯಾನಿ ಮಾಡ್ಕೊಂಡ್ಬಿಡ್ತೀನಿ. ಬಿರಿಯಾನಿನ ಆಕ್ಚುಲಿ ಅವ್ರು ಬಂದು ಬಿಸಿ ಬಿಸಿ ಇರ್ಬೇಕು. ಇದ ಚಿಕನ್ ಒಂದ್ ಪ್ಯಾಕ್ ತರಿಸಿದೀನಿ, ಇದೊಂದು ಪ್ಯಾಕ್ ಅಂತಂದ್ರೆ ಬಟರ್ ಚಿಕನ್ ಮಾಡೋಣ ಅಂತ ಹೇಳಿ ಇದು ತರಿಸಿದೀನಿ. ಯಾಕಂದ್ರೆ ತುಂಬಾ ಕೆಲಸ ಇಡೀ ತರ್ತಾನೆ. ಹಾಗಾಗಿ ಇದು ಹಾಕಿ ಪೌಡರ್ ಮಿಕ್ಸ್ ಮಾಡೋದು ನೋಡೋಣ. ಈಗ ಬನ್ನಿ ಈಗ ಯಾವ ತರ ಮಾಡೋದು ಅಂತ. ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ಒಂದು 3-4 ಈರುಳ್ಳಿ, 4 ಟೊಮೊಟೊ, ಸಾಂಬಾರು ಸೊಪ್ಪು, ಪುದೀನ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ.
ಅದಕ್ಕೂ ಮುಂಚೆ ಒಂದು ಚಿಕ್ಕದಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ರುಬ್ಬಕ್ಕೆ ಅಂತ ಹೇಳಿಬಿಟ್ಟು ಒಂದು 4 ಚಕ್ಕೆ ಲವಂಗ. ನಾನು ಇದೆಲ್ಲ ಹಾಗೆ ಹಾಕಿದರೆ ಕೆಲವರು ಬಾಯಿಗೆ ಸಿಗುತ್ತೆ ಅಥವಾ ಮಕ್ಳಿಗೆ ತಿನ್ನಿಸ್ತಿದ್ರೆ ಇಷ್ಟ ಆಗಲ್ಲ, ಚೆನ್ನಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ರುಬ್ಕೊಂಡ್ಬಿಡ್ತೀನಿ. 1 ಸ್ಪೂನಷ್ಟು ಸೋಂಪು ಕಾಳು, ನೆಕ್ಸ್ಟ್ ಮರಾಠಿ ಮೊಗ್ಗು. ಜಾಸ್ತಿ ಪೌಡ್ರ್ ಆಯಿತು ಅಂದರೆ ಸ್ವಲ್ಪ ಎತ್ತಿಟ್ಕೊಂಡ್ಬಿಡ್ತೀನಿ. ಹಾಗೆ ಸ್ವಲ್ಪ ಒಂದು 4 ಲವಂಗ, ಸ್ವಲ್ಪ ಜೀರಿಗೆ, ಒಂದು 2-3 ಸ್ಪೂನಷ್ಟು, 1 ಸ್ಪೂನಷ್ಟು ಹಾಕ್ಕೊತೀನಿ. ಇಷ್ಟು ಜೀರಿಗೆ ಮತ್ತು ಹಾಗೆ ನೆಕ್ಸ್ಟು ಒಂದು 2 ಪಲಾವ್ ಎಲೆ. ಇದು ಗ್ರೈಂಡ್ ಆದರೂ ಓಕೆ, ಗ್ರೈಂಡ್ ಆಗಲಿಲ್ಲ ಅಂದರೆ ಓಕೆ, ಚೆನ್ನಾಗಿರುತ್ತೆ. ಮುರಿದು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಪಲಾವ್ಗೆ ಬಿರಿಯಾನಿಗೆ ಇಷ್ಟ ಅಂದರೆ ಏಲಕ್ಕಿ ರುಬ್ಬಿ ಹಾಕಲೇಬೇಕು, ಆವಾಗಲೇ ನಂಗೆ ತುಂಬ ಇಷ್ಟ ಆಗೋದು. 4 ಹಾಕ್ಕೊಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಯಾರು ಅಪ್ಪ ಕುರಿಯರ್ ನನಗೆ ಇನ್ನೊಂದೇನು ಗೊತ್ತಾ, ನಂಗೆ ಅವಾಗಲೇ ಎಲ್ಲ ತೆಗ್ದು ನೋಡ್ತಾ ಇರಬೇಕು, ತುಂಬ ಇಷ್ಟ. ಇದು ಕ್ಲಿಪ್ಪು ಮತ್ತು ನಮ್ಮದು ಹೇರ್ ಬ್ಯಾಂಡ್ಗಳೆಲ್ಲ ಹಾಕಿಡೋಕ್ಕೆ ಅಂತ ಹೇಳಿ ತಗೊಂಡಿದ್ದೇನೆ. ಇಲ್ಲಿ ಇಡೋಕ್ಕೆ ಕಷ್ಟ ಅಲ್ಲ, ಅಲ್ಲಿ ಬಾಕ್ಸ್ ಮಾಡೋಕ್ಕೆ ಚೆನ್ನಾಗಿದೆ ರೀ. ಹೆಣ್ಮಕ್ಳಿಗೆ ಪಿಂಕ್ ರೀ. ಇದನ್ನು ಇಲ್ಲಿಗೆ ಕಟ್ಕೊಳ್ಳೋದು, ಕಟ್ಬಿಟ್ಟು ನಮಗೆ ಎಲ್ಲಿ ಬೇಕೋ ಅಲ್ಲಿ ಈ ಥರ ಹ್ಯಾಂಗ್ ಮಾಡ್ಕೊಳ್ಳೋದು. ಹ್ಯಾಂಗ್ ಮಾಡಿಕೊಂಡ್ರೆ ಇಲ್ಲಿಗೆ ಕ್ಲಿಪ್ಗಳನ್ನ ಹಿಂಗೆ ಬಟರ್ಫ್ಲೈ ಕ್ಲಿಪ್ಸ್ ಇರುತ್ತಲ್ಲ, ಹಿಂಗೆ ಹಾಕಿಡೋದು. ತುಂಬ ಇದೆ ಆ್ಯಕ್ಚುಲಿ. ಮತ್ತು ಏರ್ ಬ್ಯಾಂಡ್ಗಳು ಇರ್ತಿದಲ್ಲ ಹೀಗೆ ಹಾಕೊಳ್ಳೋ ಅಂಥದ್ದು, ಅದನ್ನು ಹಾಕ್ಬೋದು. ಮತ್ತು ಕೈಗೆ ಹಾಕಂತಲ್ಲ ಈಗ ಕಟ್ಟುತ್ತೀವಲ್ಲ ಈ ರಬ್ಬರ್ ಬ್ಯಾಂಡ್, ಅದನ್ನು ಕೂಡ ಹಾಕ್ಬೋದು. ಯಾವ ಥರ ಅಂದರೆ ಈ ಥರ ಹಿಂಗೆ ತೆಗೆದ್ಬಿಟ್ಟು ಒಂದು ಸೈಡ್ ತಕ್ಕೋಬೇಕು, ಒಂದು ಸೈಡ್ ಹಾಕ್ಬಿಟ್ಟು ಹಿಂಗೆಲ್ಲ ಅದಕ್ಕೆ ತಿರುಗಿಬಿಟ್ಟು ಹಿಂಗೆ ಇಡೋದು. ಬಟ್ ನಾನು ಬೇರೆ ಥರ ಬರುತ್ತೆ ಅಂದ್ಕೊಂಡಿದ್ದೆ. ಓಕೆ ನನಗೆ ನೋಡಿದ್ದೀನಿ. ಇಲ್ಲಿಗೆಲ್ಲ ಕ್ಲಿಪ್ಗಳು ಸಿಗಿಸ್ಕೊಳ್ಳೋದು. ಈಗ ಕ್ವಾಲಿಟಿ ಚೆನ್ನಾಗಿದೆ. 205 ರೂಪಾಯಿಗೆ ಇನ್ನೇನು ಬೇಕು ಹೇಳಿ. ಈಗ ಅಡುಗೆ ಮಾಡೋಣ. ಈಗ ಇದು ಇಷ್ಟ ಆಯಿತಾ, ಇದು ಅಂತ ಅಲ್ಲ, ನಾನಾದರೂ ಹಿಂಗೆ ಮಾಡೋದು. ಎಲ್ಲಾದರೂ ನೋಡ್ತೀನಿ, ಅದು ಇಷ್ಟ ಆದರೆ ಪಟ್ಟಂತ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡ್ತೀನಿ. ಅಮೆಝಾನಿಗೆ ಹೋಗ್ಬಿಟ್ಟು ಈ ಫೋಟೋ ಕೊಟ್ಟರೆ ಸಾಕು, ಅದಾಗೆ ತೋರಿಸುತ್ತೆ ಇದಕ್ಕೆ ಎಷ್ಟು ರೂಪಾಯಿ, ಎಲ್ಲಿ ತಗೊಂಡು ಏನು ಎತ್ತ ಅಂತ ಪ್ರತಿಯೊಂದು. ನಂಗೆ ಆ್ಯಕ್ಚುಲಿ ನೋಡಿ ಮೊನ್ನೆ ಈ ವಾಟ್ರ್ ಬಾಟ್ಲ್ ಇಷ್ಟ ಆಯಿತು. ಇದು ತಗೊಂಡು ಈ ವಾಟ್ರ್ ಬಾಟ್ಲು 1 ವರ್ಷ ಹತ್ರ ಆಯಿತು. ನಾನೆಲ್ಲೋ ಹಾಸನದಲ್ಲಿ ನಮ್ಮ ಅಂಗಡಿ ಅಂತ ಒಂದಿತ್ತು, ಅಲ್ಲಿ ತೊಗೊಂಡಿದ್ದೆ. ಬರೀ 50 ರೂಪೀಸು. ಅಂದರೆ ಸೋರುತ್ತೆ, ಚೆನ್ನಾಗಿರಲ್ಲ. ಬಟ್ ನಂಗೆ ವಾಟ್ರ್ ಬಾಟ್ಲ್ ಇಷ್ಟ ಅಂತ ಹೇಳಿ ತಗೊಬಿಟ್ಟು ಬಂದಿದ್ದೆ ಇರಲಿ ಅಂತ. ಬಟ್ ಇದು ಈಗ ಯೂಸ್ ಮಾಡ್ತಾ ಇದ್ದೀನಲ್ಲ, ಎಷ್ಟು ಚೆಂದ ಗೊತ್ತಾ, ನೀರು ಲೀಕ್ ಆಗಲ್ಲ, ನೋಡೋಕ್ಕೂ ಒಂದು ಸ್ವಲ್ಪ ಫ್ಯಾನ್ಸಿ ಅನಿಸುತ್ತೆ. ಆವಾಗಲೇ ಇನ್ನೊಂದು ತೊಗೊಬೇಕಾಗಿತ್ತು ಅಂತ ಅಂದ್ಕೊತಿದ್ದೆ. ಆಮೇಲೆ ಅಮೆಝಾನಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಇದ್ರ ಫೋಟೋ ತಗೊಬಿಟ್ಟು ಕೊಟ್ಟೆ. ಎಷ್ಟು ಥರ ತರಿಸ್ತೆ. ಪಲಾವ್ಗಾಗಲಿ ಬಿರಿಯಾನಿಗಾಗಲಿ ಸ್ವಲ್ಪ ಎಣ್ಣೆ, ಬೆಣ್ಣೆ, ತುಪ್ಪ, ಈರುಳ್ಳಿ, ಟೊಮೊಟೊ ಎಲ್ಲ ಜಾಸ್ತಿ ಇದ್ದರೆ ನನಗಿಷ್ಟ ಆಗುತ್ತೆ. ಬೇರೆಯವ್ರಿಗೆ ಹೇಗೋ ಏನೂ ಗೊತ್ತಿಲ್ಲ. ಸೊ ಹಾಗಾಗಿ ಇಷ್ಟು ಎಣ್ಣೆ ಹಾಕಿದೆ. ಇವಾಗ ಇದು ಬಿಸಿ ಆಗೋದ್ರೊಳಗೆ ಈಗ ಏನೇನು ಸ್ಪೈಸಸ್ ತೊಗೊಂಡೆ ನಾನು ಗ್ರೈಂಡ್ ಮಾಡ್ಕೊತೀನಿ. ಇದಕ್ಕೆ ನೀರು ಮೊಸರು ಏನೂ ಹಾಕ್ಕೊಳ್ಳಲ್ಲ, ಓಕೆನಾ. ಅಲ್ಲಿ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಈಗ ಇದಕ್ಕೆ ನಾನು ಮಸಾಲೆಗಳು ಏನೂ ಹಾಕಲ್ಲ, ಡೈರೆಕ್ಟಾಗಿ ಈರುಳ್ಳಿ ಹಾಕ್ಕೊಬಿಡ್ತೀನಿ. ಈರುಳ್ಳಿ ಮತ್ತು 2 ಹಸಿಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟಿದ್ದೀನಿ. ಈರುಳ್ಳಿ ಫ್ರೈ ಆಗೋವಷ್ಟು ಉಪ್ಪು. ಈಗ ನೋಡಿ ಪಾಪು ಬೇರೆ ಮಲಗಿದಾನ, ಈಗ ಇವ್ರು ಬೇರೆ ಬರ್ತಾರ, ಅಷ್ಟೊಳಗೆ ಅಡುಗೆ ರೆಡಿ ಮಾಡಬೇಕಾ, ವಿಡಿಯೋನೂ ಮಾಡಬೇಕಾ, ಹರಿಬಿರಿ ನಂದು. ಈಗ ನೋಡಿ ನಾವು ಯಾವಾಗಲೂ ಈ ಗ್ಲಾಸಲ್ಲಿ ನಾನು ಹಾಕ್ಕೊಳ್ಳೋದು. ನಾನು ನಮ್ಮನೆಯವ್ರು ಇದ್ದಾಗ ಇಷ್ಟು ಹಾಕ್ಕೊಂಡ್ರೆ 2 ಟೈಮಿಗೆ ಆಗುತ್ತೆ ರೈಸ್. 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, 4 ಗ್ಲಾಸ್ ನೀರು ಹಾಕ್ತೀನಿ. ಈಗ ಈರುಳ್ಳಿ ಚೆಂದ ಫ್ರೈ ಆಗಿದೆ, ಈರುಳ್ಳಿ ಶುಂಠಿ. ಇವಾಗ ಇದಕ್ಕೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು. ಇದನ್ನು ನೆನೆಸಿಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಅಕ್ಕಿ ನೆನೆಸಿ ಯಾವುದು ಅಡುಗೆನೂ ಮಾಡಲ್ಲ, ಪಲಾವ್ ಆಗಲಿ ಬಿರಿಯಾನಿ ಆಗಲಿ. ಯಾಕಂದ್ರೆ ನಂಗೆ ಅದು ಇಷ್ಟ ಆಗಲ್ಲ, ಯಾಕೆ ಗೊತ್ತಿಲ್ಲ. ಮಿಜಿಗ್ಬಿಡುತ್ತೇನೋ, ಮೆತ್ತಗಾಗ್ಬಿಡುತ್ತೇನೋ ಅಂಥದ್ದು. ಪಾಪ ಅವ್ರು ಬಂದರೂ ಬರೀ ಅಡುಗೆ ಮಾಡೋದೇ ಆಗುತ್ತೆ. ನಾನು ಸ್ನಾನ ಮಾಡ್ಕೊ ರೆಡಿ ಆಗೋದು ಬೇಡವಾ ಅಂದ್ಕೊಂಡಿದ್ದೀನಿ. ಆಗಲ್ಲ. ಸೊ ನಂದು ಕ್ಯಾನ್ಸಲ್. ಇವಾಗ ಈರುಳ್ಳಿ ಟೊಮೊಟೊ ಫ್ರೈ ಆಗ್ತಾಯಿದೆ. ಮತ್ತು ಈಗ ಎಲ್ಲ ನೋಡಿ ಸ್ಮ್ಯಾಶ್ ಆದಂಗೆ ಆಯಿತು, ಒಂಥರ ಪೇಸ್ಟ್ ಆದಂಗೆ. ಇನ್ನೂ ಸ್ವಲ್ಪ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈಗ ನೆಕ್ಸ್ಟು ಸ್ವಲ್ಪ ಪುದೀನ. ಇಲ್ಲ ನೀವು ಹೇಳಿದ್ರಲ್ಲ, ಪುದೀನ, ಶುಂಠಿ, ಈರುಳ್ಳಿ, ಟೊಮೊಟೊ ಅದೆಷ್ಟು ಚೆಂದ ಗೊತ್ತಾ. ಬೆಳಿಗ್ಗೆ ಅಷ್ಟೇ ಬಿರಿಯಾನಿ ತಿಂದಿದ್ದೀವಿ. ಇದು ಪೂಜೆ ಮಾಡಿರೋಂಥ ಗರಂ ಮಸಾಲ, ಹೋಮ್ ಮೇಡ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ತಗೊಂತೀರ ನಾನು ಮಾಡಿದರೆ? ಓಕೆ, ಈಗ ಈ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಪೌಡ್ರನ್ನ ಅವಾಗಲೂ ಅಷ್ಟೇ, ಈಗ ಬಿರಿಯಾನಿ ಮಾಡಲಿ, ಚಾಪ್ಸೆ ಮಾಡಲಿ, ಏನೇ ಮಾಡಲಿ, ಈಗ ಉಪ್ಪು ಖಾರ ಹಾಕಿ ಚಿಕನ್ ಮಾಡ್ತೀವಲ್ಲ, ಅದಕ್ಕೂ ಅಷ್ಟೇ ಎಲ್ಲನೂ ಹಾಕ್ಬಿಟ್ಟು ಹಿಂಗೆ ಗ್ರೈಂಡ್ ಮಾಡ್ಕೊಂಡು ಹಾಕಿದರೆ ಚೆನ್ನಾಗಿ ಅದ ಹಿಡಿಯುತ್ತೆ. ನಾವು ಹಂಗಂಗೆ ಹಾಕಿದರೆ ಅದು ಬಾಯಿಗೆ ಸಿಗುತ್ತೆ, ತೆಗೆದಿಡ್ತೀವಿ, ಹಂಗಾಗ್ಬಿಡುತ್ತೆ. ಈಗ ಇದು ಹಾಕ್ಕೊಳ್ತಾ ಇದ್ದೀನಿ. ಬಟ್ 4 ಹಸಿಮೆಣಸಿನ್ಕಾಯಿ ಹಾಕಿರೋದು. ಈಗ ಪೆಪ್ಪರ್ ಪೌಡ್ರು ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಮಕ್ಕಳು ಮರಿಯೆಲ್ಲ ತಿನ್ನಿಸೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಹಾಕ್ತೀನಿ. ಅವಾಗ ಈರುಳ್ಳಿಗೆ ಆಗೋಷ್ಟು ಉಪ್ಪು ಹಾಕಿದ್ದೆ. ಇವಾಗ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ. ರೈಸ್ ಹಾಕ್ತವಾಗ ಇನ್ನು ಬೇರೆದು ಹಾಕ್ಕೊಳ್ತೀನಿ. ಅರಿಶಿನ, ಖಾರದ ಪುಡಿನ ಸ್ವಲ್ಪ ಕಡಿಮೆ ಹಾಕ್ಕೊಳ್ತೀನಿ. ನಮ್ಮನೇದು ಖಾರ ಇದೆ. ನಾವು ಸಾಂಬಾರು ಪುಡಿ ಅಂತೀವಿ, ಧನಿಯಾ ಪೌಡರ್ ಇದು ಸ್ವಲ್ಪ. ಈ ಥರ ಎಣ್ಣೆ ಬಿಟ್ಟರೆ
ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಅಡುಗೆ ಆಗಲಿ ಚೆನ್ನಾಗಿ ಬರುತ್ತೆ. ಇವೆಲ್ಲ ಆ್ಯಕ್ಚುಲಿ ನಾನು ಚೆನ್ನಾಗಿ ಮಾಡ್ತೀನಿ. ನಮ್ಮ ಇಬ್ಬರಿಬ್ಬರಿಗಾದರೆ ಅದ್ರ ಮೇಲೆ ಒಬ್ಬರು ಬಂದರು ಅಂದರೆ ಅಡುಗೆ ಹಾಳಾದಂಗೆ. ಇವತ್ತು ಗೊತ್ತಿಲ್ಲ 4 ಜನಕ್ಕೆ ಮಾಡ್ತಾಯಿದ್ದೀನಿ. ಇದಾದರೆ ಮಾತ್ರ ಚೆನ್ನಾಗಿ ಮಾಡ್ತೀನಿ. ಇಷ್ಟು ಕಾನ್ಫಿಡೆಂಟಾಗಿ ನಾನು ಯಾವುದೂ ಹೇಳಲ್ಲ, ನಾನು ಯಾವುದು ಹೊಗಳ್ಕೊಳ್ಳಲ್ಲ. ಸ್ವಲ್ಪ ನನ್ನ ಕಾಲು ಹೇಳ್ಕೊಳ್ತೀನಿ, ಇನ್ನೊಬ್ರು ಹಾಡ್ಕೊಳ್ಳೋ ಥರನೇ ಜಾಸ್ತಿ ಮಾತಾಡೋದು ನಾನು. ಯಾಕಂದರೆ ಈ ಥರ ನಂಗೆ ಹಾಡ್ಕೊಳ್ಳೋಕ್ಕಿಂತ ಮೇಲೆ ಎಲ್ಲೋ ಗೊತ್ತು ಅನ್ನಂಗೆ ಆಡ್ತಾಳೆ, ಏನು ಗೊತ್ತಿಲ್ಲ ಅನ್ನೋಕ್ಕಿಂತ ಈ ಹುಡುಗಿಗೆ ಏನು ಗೊತ್ತಿಲ್ಲ ಅನ್ನಿಸ್ಕೊಳ್ಳೋಕ್ಕೆ ನನಗಿಷ್ಟ. ಸೊ ಹಾಗಾಗಿ ಕಲಿಯೋದು ನನಗೆ ಕಾಲೇಜಲ್ಲೂ ಅಷ್ಟೇ ಎಲ್ಲರೂ ರಿಸಲ್ಟ್ ಬಂದಿರೋದಲ್ಲ PUನಲ್ಲಿ ಎಲ್ಲರದ್ದು 3 2 ಹೋಗಿದ್ರು ಅವ್ರು ಹೇಳ್ಕೊತಿರ್ಲಿಲ್ಲ, ಒಂದೊಂದೇ ಹೋಗಿದೆ ಅಂತ ಹೇಳೋರು. ಯಾಕಂದ್ರೆ ಗೊತ್ತಾಗ್ತಿರ್ಲಿಲ್ಲ. ನಾನು ಮಾತ್ರ 4 ಹೋಗಿದ್ರೆ 4 ಹೋಗಿದೆ ಅಂತ ಹೇಳುವೆ. ಯಾಕಂದರೆ ಬೀಸ ದೊಣ್ಣೆಯಿಂದ ನಾನು ತಪ್ಪಿಸ್ಕೊಳ್ಳಲ್ಲ, ಆಮೇಲೆ ಶೇಮ್ ಆಗಿಬಿಡುತ್ತೆ, ನಂಗೆ ಅದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಏನೇನಿದೆ ನನ್ನ ಫ್ರೆಂಡ್ಸ್ ಹೇಳೋರು, ಅವ್ರೇನು ಬಂದು ನೋಡ್ತಾರೆ, ಗೊತ್ತಾಗಲ್ಲ ಬಿಡು, ಸುಮ್ಮನಿರು, ಬರೀ 1 ಅಂತ ಹೇಳ್ಕೊನೋರು. ನಾನು 4ಕ್ಕೂ ಕೈ ಎತ್ತೇವೆ, ಯಾರ್ಯಾರು ಎಷ್ಟು ಔಟ್ ಆಗಿದೆ ಅಂತ ಜೋಕ್ ಮಾಡೋಕ್ಕೆ ಹೇಳೋರು. ನಮ್ಮ ಯೋಗಿ ಸರ್ ಅಂತ ತಗೊಳ್ತಾ ಇದ್ರು ಹಿಸ್ಟ್ರಿನ ಆವಾಗ. ಇವಾಗ ಇದಕ್ಕೆ ಮೊಸರು, ಇದು ಮೊಸರಿಗೆ ಅಂತಲೇ ಮೊನ್ನೆ ತೊಗೊಬಂದಿರೋ ಬೌಲು. ಉಪ್ಪು ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ಈಗ ಅಲ್ವಾ, ನೀವು ಈರುಳ್ಳಿ ಇನ್ನೂ ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಂಗೆ ಅಷ್ಟು ತಾಳ್ಮೆ. ಅಲ್ಲಿ ಕುದೀತಾ ಇದೆ. ಇಲ್ಲಿ ಚಿಕನ್ನ ಕ್ಲೀನಾಗಿ ತೊಳೆದು ಸೋರಾಕಿಟ್ಟಿದೆ, ಸೋರಿದೆ, ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಬರ್ತಿರ್ತಾರೆ ಅಭಿಣ್ಣ ಇದೆಲ್ಲ ಮಾಡಿದ್ಮೇಲೆ ಕಷ್ಟಪಟ್ಟು ರಾತ್ರಿ ಕಟ್ಟ ಮಾಡಿ ಕರೆಸ್ಕೊಡ್ತೀನಿ ನಾನು, ಇಲ್ಲ ಬರಲೇಬೇಕು ಅಂತ. ಒಂದು ಸ್ಟೂಲ್ ತಕ್ಕೊಡ್ಬೇಕು. ಆ್ಯಕ್ಚುಲಿ ತುಂಬ ಹೈಟ್ ಆಯಿತು ಸ್ಟವ್ ಇಲ್ಲಿ, ಹಿಂಗೆ ನೀರು ಮಾಡಬೇಕು. ಚಿಕನ್ ನೀರು ಬಿಡೋವರೆಗೂ ಬಿಟ್ಟರೆ ಇದು ಚಿಕನ್ ಫ್ರೈ ಆಗುತ್ತೆ, ಇದು ಒಂಥರ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರೈಸ್ ಹಾಕಿದರೆ ಬಿರಿಯಾನಿ ಆಗುತ್ತೆ. ನನ್ನ ಮಗ ಎದ್ದರಿ, ಒಂಚೂರು ನೋಡ್ಕೊಳ್ಳಿ. ನನ್ನ ಮಗ ಎದ್ದು ಬಿಟ್ಟಿದ್ದ. ಈಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. 4 ಲೋಟ, ಆಲ್ರೆಡಿ 3 ಲೋಟ ಹಾಕಿದ್ದೆ, ಈಗ 1 ಲೋಟ, 4 ಲೋಟ, 2 ಲೋಟ ಹಾಕಿ ತಗೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಏನು ಫೈನಾಗಿ ಬಂದಿದೆ ಗೊತ್ತಾ. ಇವಾಗ ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕುದಿ ಬರುವಾಗಲಾದರೂ ಅಕ್ಕಿ ಹಾಕ್ಕೊಬೋದು, ಇಲ್ಲಾಂದರೆ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕುದಿ ಬರುವಾಗ ಕ್ಯಾಪ್ ಕ್ಲೋಸ್ ಮಾಡೋದು. ಮೇ ಬಿ ಪೀಸ್ ಕಡಿಮೆಯಾಗಿ ರೈಸ್ ಜಾಸ್ತಿ ಆಗ್ಬೋದು ಅನಿಸುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಅಪ್ಪ ಮಗನ ಆಟ ನೋಡಿ. ಅಯ್ಯೋ ಅಂದವರು, ನಾನು ಅಡುಗೆ ಮಾಡೋದನ್ನ ಅಪ್ಪ ಮಗ ನೋಡಬೇಕಂತೆ. ಶಿರ ಸುಂದರ ಕನಪ ನನ್ನ ಮಗ. ಅಯ್ಯೋ ಬಿದ್ದದು. ಆ ಮಿರರ್ ಹಾಕಿಸ್ಬೇಕು, ಅದು ಹಾಗೆ ಇದೆ. ಈಗ ಚೆನ್ನಾಗಿ ಕುದೀತಾ ಇದೆ, ಕ್ಯಾಪ್ ಕ್ಲೋಸ್ ಮಾಡಿಬಿಡೋಣ. 1 2 3 ವಿಷಲ್ ಹಾಕಿಸ್ಕೊತೀನಿ. ಇದನ್ನು ಈಚೆಗೆ ತೆಗೆದಿಟ್ಟು ಈಗ ಪೋರ್ಕಿಗೆ ರೆಡಿ ಮಾಡ್ಕೊಳ್ಳೋಣ. ಅಪ್ಪ ಮಗ ನೋಡಿ ಈಗ 12 ಗಂಟೆಲಿ ಬ್ರಷ್ ಮಾಡ್ತಾ ಇದ್ದಾರೆ. ಈವ್ನಿಂಗ್ ಮಾಡಿಸ್ತಾ ಇರೋದು. ಮೇಲೆ ಅಲ್ಲಿ ಯಾಕೋ ಸ್ವಲ್ಪ ಹಳದಿ ಬಂದಿದ್ದ, ಉಜ್ಜಲ್ಲ ಪುಟ್ಟಣ್ಣ ಪಾಪಗನ. 4-5 ಇದೆ ಇವನಿಗೆ ಉಜ್ಜೆ ಚಂದಕ್ಕೆ. ನೋಡಿ ಬಿರಿಯಾನಿ ರೆಡಿ ಆಗಿದೆ, ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಮಸಾಲೆ ನೀರಾಗಲಿ ಎಲ್ಲ ಉಪ್ಪು ಖಾರ ಎಲ್ಲ ಹದವಾಗಿದೆ. ಇನ್ನು ನಮ್ಮ ಮನೆಯವರು ಇನ್ನು ಅಭಿಯಣ್ಣ ಫೋನ್ ಮಾಡಿದ್ರು, ಇನ್ನೇ ಬರ್ತಾ ಇದ್ದಾರಂತೆ. ಇನ್ನು ಅವ್ರು ಬರೋದು 15 ಮಿನಿಟ್ಸ್ ಆಗುತ್ತೆ, 1/4 ಗಂಟೆ. ಅಷ್ಟರೊಳಗೆ ಪೆಪ್ಪರು ಉಪ್ಪು ಹಾಕಿ ಕುಕ್ಕುಂಬರ್ ರೆಡಿ ಮಾಡಿ ಇಟ್ಟಿದ್ದೀನಿ. ಮಕ್ಕಳು ತಿನ್ನೋರೇನೋ. ಇನ್ನು ಅಷ್ಟರೊಳಗೆ ಇವ್ರು ತಿಂದು ಈಗ ಕೂತ್ಕೊಂಡು ಆಟ ಆಡೋದ್ರೊಳಗೆ ಮಾತು ಮುಗಿಸೋದ್ರೊಳಗೆ ನಾನು ಪೋರ್ಕ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅಭಿಲಾಷ್ ಬಂದ್ರು ಮತ್ತೆ ರೀಟೇಕ್ ತಗೋಣ ವಾಪಸ್ ಹಿಂದಕ್ಕೆ ಹೋಗಿ. ಇದೆಲ್ಲ ಯಾಕೆ ತರಕ್ ಹೋದ್ರೆ ಅಭಿಲಾಷ್ ಇದು? ಅಯ್ಯೋ ಇಷ್ಟೊತ್ತರೆಗೂ ಜೀವ ತಿಂದ್ಬಿಟ್ಟ. ಏನಿಲ್ಲ, ಇಷ್ಟೊತ್ತರೆಗೂ ಹಿಂಸೆ ಕೊಟ್ಟು ಈಗ ಹಂಗಾಗಿರೋದು. ಯಾರ ಮನೆ ಬಂದಿರೋದು ನಾವು? ಅರೆ ಯಾರ ಮನೆ ಬಂದಿರೋದು ಹೇಳಿ, ಯಾರ ಮನೆ ಬಂದಿರೋದು? ಈಗ ಓಡಿಸಿ ಹಿಂಗ ಅಂದ್ರೆ ಸಾಕು, ಅದೇ ಮುಂದೆ. ನಾವು 80 ಇದೀವಿ, ಕೂರಕ್ಕಾಗಲ್ಲ. ನಾನೇ 80 78 ನೀವು 80 ಆಗೋದ್ರಲ್ಲ, ಕಡಿಮೆ ಆಗಿದ್ರಲ್ಲ. ಕೂಚು ಹೇಳ್ಕೊಡ, ತಮ್ಮನಿಗೆ ಹೇಳ್ಕೊಡು ಕೂಚು. ಕೂತ್ಕೊಳ್ಳಿ, ಅವನೇ ಹೇಳ್ಕೊಡ್ತಾನೆ, ಹೇಳ್ಕೊಡೋದು ಬೇಡ. ತಮ್ಮನಿ ಕಾಲಿತ್ತು, ತಮ್ಮನಿ ಮೇಲೆ ಓಡಿಸಿ ನೀನು, ಓಡಿಸಿ ನೀನು ಬಿಡ, ಅವನೇ ಓಡಿಸ್ತಾನೆ. ಅದು ಇದ್ರದ್ದು ಹೈಟ್ ಬರ್ಬೇಕಾ ಅಂತ. ಬಾ, ಚಾಂಗ್ಲಾ ಪಾಸು, ಕಾರ್ದುಂಗಾ ಪಾಸು ಎಲ್ಲ ಹೋದ್ವಿ. ಗಾಡಿನ ಕೆಳಗಡೆ ಇಳಿಲಿಲ್ಲ ನಾವು, ಚಳಿ ಅಕ್ಕ. ಗಾಡಿನ ಇಳಿದ್ಬಿಟ್ರೆ ಇಂಜಿನ್ ಹೀಟ್ ಹೊಡಿತಾ ಇತ್ತಲ್ಲ, ಬಿಸಿ ಇದೆ ಮಂಡಿಗೆಲ್ಲ. ಗಾಡಿನ ಕೆಳಗಡೆ ಇಳಿದ್ ಬಿಟ್ರೆ ಮುಗಿದ್ ಕತೆ.
ಫುಲ್ ಕೊರತಾ, ಹಿಂಗೆ ಮಾತಾಡಕ್ ಆಗ್ತಿಲ್ಲ, ತೊದಲ್ ಮಾತುಗಳು. ಗಾಡಿ ಏನ್ ಕೈ ಕೊಡ್ಲಿಲ್ವಾ ಎಲ್ಲೂ? ಅದೇ ಬ್ರೇಕ್ ಬಂದ್ಬಿಟ್ರೆ ಒಂದ್ ಕಡೆ ಬ್ರೇಕ್ ಫೇಲ್ಯೂರ್ ಆಗ್ಬಿಡ್ತು. ಇವರು ಲಡಾಖಿಗೆ ಹೋಗಿ ಬಂದಮೇಲೆ ನಮಗೆ ಸಿಕ್ಕಿರಲಿಲ್ಲ, ಹಾಗಾಗಿ ಅದರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಕೊಳ್ತಾ ಇದ್ದಾರೆ. ಓಪನ್ ಮಾಡಿಲ್ಲ ಅಣ್ಣ ನೀವು. ಖುಷ್ 60 ಜಾಸ್ತಿ ಆಗ್ಬಿಟ್ಟು ಅವ್ರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಹೌದು, ನಾವು 30 ಹಾಕೊಳ್ಳೋದು ಇಷ್ಟೇ ಅಲ್ವಾ ನಾವು ಹಾಕೊಳ್ಳೋದು ಯಾವ ಕ್ಯಾಂಪಿಂಗ್ ಹೋದಾಗೆಲ್ಲ. ಅದೇ 30 ಹಂಗೆ ಇರುತ್ತೆ 16 ಡಿವೈಡೆಡ್ ಬೈ 15 ಹಾಕ್ಬೇಕು. ಅದು ಇದರಲ್ಲಿ ಹೆಚ್ಚು ಕಮ್ಮಿ ಆಗಂಗಿಲ್ಲ. ಕರೆಕ್ಟ್. ಸುಮ್ಮನೆ ಸ್ಟಾರ್ಟಿಂಗ್ ಮಾತ್ರ ಮೆಜರ್ಮೆಂಟ್. ಇಬ್ಬರು ತುಂಬ ದಿನದ ಮೇಲೆ ಸಿಕ್ಕಿದ್ರಲ್ವ, ಸೊ ಡ್ರಿಂಕ್ಸ್ ಮಾಡ್ತಾ ಒಟ್ಟಿಗೆ ಕೂತ್ಕೊಂಡ್ರು. ಈಚೆ ನಾವು ಮಾತಾಡಿಕೊಂಡು ಅವರು ಪಾಪ ಹೆಲ್ಪ್ ಮಾಡಿದ್ರು ಅಡುಗೆ ಮಾಡಲಿಕ್ಕೆ, ಎಲ್ಲ ಪರೋಟ ಮಾಡ್ತಾಯಿದ್ರು. ನಾನು ಅಷ್ಟರಲ್ಲಿ ಬಟರ್ ಚಿಕನ್ ಎಲ್ಲ ಮಾಡಿ ಕಬಾಬ್ ಬಿಡ್ತಾಯಿದ್ದೆ. ಹಾಗೆ ಮಾತಾಡಿಕೊಂಡು ಚೆನ್ನಾಗಿತ್ತು. ಅವರು ಲಡಾಖಿಗೆ ಹೋಗಿದ್ದೆಲ್ಲ ಅಲ್ಲಿ ಹೇಗಿತ್ತು, ತುಂಬಾ ಚೆನ್ನಾಗಿತ್ತು ಹಾಗೆ ಹೇಗೆ ಅಂತಲೇ ಹೇಳ್ತಿದ್ರು. ನೀವು ಒಂದ್ಸರಿ ಹೋಗ್ಬಿಟ್ಟು ಬನ್ನಿ ಯಾಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಏನು ಪರವಾಗಿಲ್ಲ, ಕೂತಿದ್ದಾರೆ. ಅವ್ರ ಅಕ್ಕನ ಗ್ಯಾಪ್ ತುಂಬ ಆಯ್ತಲ್ಲ, ಎಲ್ಲ ಅಕ್ಕ ಅನ್ಕೊಂಡಿರ್ಬೇಕೇನೋ. ಫೋನ್ ಇದೆ ಒಳಗಲ್ಲಿ. ಅದು ಫೋನ್ ನೋಡ್ಕೊಂಡು ಆಟ ಆಡ್ತಾ ಇದ್ರು. ಹಾಂ ಚಿಕ್ಕ ಬಿರಿಯಾನಿ ಅಕ್ಕ ನಾವು ಬಂದಾಗೆಲ್ಲ ಬಿರಿಯಾನಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅಬ್ಬಿ ಅಂತೂ ತುಂಬಾ ಇಷ್ಟ ಅಕ್ಕ ಮಾಡೋದು. ಅವ್ರಿಗೆ ರೈಸ್ ಐಟಮ್ಸೇ ಇಷ್ಟ ಅಲ್ಲ? ರೈಸ್ ಐಟಮ್ಸ್ ಇಷ್ಟ, ಬಿರಿಯಾನಿ ಇಷ್ಟ ಅವ್ರಿಗೆ. ನಿಮಗೆ ಕಡುಬು ಇಡ್ಲಿ ಅಷ್ಟೇನು ಇಷ್ಟ ಆಗಲ್ಲ? ಕಡುಬು ತಿಂತೀನಿ, ಕಡುಬು ತಿಂತೀನಿ. ಕಡುಬು ಇಷ್ಟ. ನಾನು ಅದು ಟೇಸ್ಟ್ ನೋಡಿಲ್ಲ. ಒಂದೊಂದ್ ಸತಿ ಬಂದಾಗ ಒಂದೊಂದ್ ತರ ಟೇಸ್ಟ್ ಇರುತ್ತೆ. ಹೌದೌದು. ಅಯ್ಯೋ ನೋಡಿ ತಲೆ ತಲೆ ಒಳಗಡೆ ಹೋಗ್ಬಿಡುತ್ತೆ ನಿಂದ. ಇಲ್ಲ 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 ಬಿಡಿ. ಅಮ್ಮ ಆಯ್ ಎಲ್ಲೋ ನಮಸ್ಕಾರ ಹೇಳು ಪೂಜೆ ತೆಗೆ ಹೇಳು. ಗೊತ್ತಿಲ್ಲ ಅಂತ ಹೇಳು. ಅವ್ರಿಗೆ ಇವತ್ತು ರಾತ್ರಿ ಮನಿಕೊಂಡಂಗೆ ಮೈನೋ ಬರುತ್ತೆ. ಹಾಗೆ ಎಲ್ಲರೂ ಮಾತಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ಮಕ್ಳಿಗೆ ಕರ್ಕೊಂಡು ಆಟ ಆಡ್ಕೊಬಿಟ್ಟು ಬರೋಣ ಅಂತ ಹೇಳಿ ಹೊರಗಡೆ ಬಂದು ಹಿಂಗಾಗೋಗಿದೆ. ಅಮೃತ ಅನ್ಸಿ ಆಹಾ ಗಮ ಗಮ. ಅಕ್ಕ ಮನೆಗೆ ಬಂದ್ರೆ ಅಮೃತ ಸಿಗುತ್ತೆ. ಆಮೇಲೆ ಗ್ರೀನ್ ಟೀ ಲೀಫ್ ಫ್ರೀ ಸಿಗುತ್ತೆ. ಇನ್ನೊಂದು 2-3 ವರ್ಷ ಕಳೆದೊಳಗೆ ದೊಡ್ಡ ಮರ ಆಗಿದ್ದು. ಹೌದು, ಓಕೆ. ಹಿಂದೆ ಸೂಪರ್ ಮ್ಯಾನ್ ಇವಾಗ. ಅವ್ನು ಹಂಗೆ ಹೋಗಲ್ಲ, ಯಾರ ಹತ್ರನು ಹಂಗೆ ಹೋಗಲ್ಲ ಅವನು. ನಮ್ಮ ಅಕ್ಕನ ಹತ್ರನೇ ತುಂಬ ಓದ್ತಿರಲ್ಲ ಅವನು. ಇದು ಲೆಮನ್ ಗ್ರಾಸ್ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಬಂದಾಗ ಇದರಿಂದ ಟೀ ಮಾಡೋದು ಹೇಳ್ಕೊಟ್ಟಿದ್ಲು. ಅವರು ಕಾಲೇಜಲ್ಲಿ ಕೊಡ್ತಾಯಿದ್ರು, ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ. ಹಾಗಾಗಿ ಇವರಿಗೆ ಮಾಡಿಕೊಡೋಣ ಅಂತ ಹೇಳಿ ತಗೊಂಡು ಹೋಗಿದ್ದೆ. ಬಟ್ ಇದಾಗಿ ಒಂದು 2-3 ದಿನ ಆದಮೇಲೆ ಇನ್ನೊಂದ್ಸರಿ ನಾನು ಇದು ಡಯಟ್ ಮಾಡೋದಕ್ಕೆಲ್ಲ ತುಂಬ ಒಳ್ಳೆಯದಂತೆ. ಸೊ ಹಾಗಾಗಿ ತಗೊಂಡು ಹೋಗೋಣ ಅಂತ ಬಂದರೆ ಬುಡ ಸಮೇತ ಎಲ್ಲ ಕಿತ್ತಾಕ್ಬಿಟ್ಟಿದ್ರು. ನನಗೆ ಮುಂಚೆನೇ ಗೊತ್ತಾಗ್ಬಿಟ್ಟಿದ್ರೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಒಣಗಿಸ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ತಾ ಇದ್ದೆ, ಗೊತ್ತಾಗಲಿಲ್ಲ. ಹಾಗೆ ಇವರು ಕೂಡ ಮನೆಗೆ ತಗೊಂಡು ಹೋಗ್ತೀನಿ ಅಂತ ಕಿತ್ತಿಟ್ಕೊಳ್ತಾ ಇದ್ರು, ಬಟ್ ಕೀಳಕ್ಕೆ ಆಗ್ತಾ ಇರಲಿಲ್ಲ. ಬಟ್ ನಾವು ಇಲ್ಲೆಲ್ಲ ಸುತ್ತಾಡ್ಕೊಂಡು ಮಕ್ಕಳನ್ನ ಆಟಾಡಿಸ್ಕೊಂಡು ಮನೆಗೆ ಹೋಗಿ ಟೀ ಕುಡಿದು ಅವರು ಹೊರಡೋದ್ರೊಳಗೆ ಇದು ಮರ್ತೆ ಹೋದ್ರು ಅವರು. ಆಡಕ್ಕೆ ಬರಲಿಲ್ಲ ಅಂದ್ರೆ ಮಾತ್ರ ಅವ್ನು ಬರಬೇಕು. ರೀ 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 ಗಟ್ಟಿ ಹಿಡ್ಕೋಬೇಕು. ಕಾಲು ನೋಡಾಕ್ ಮನೆ. ಪ್ಯಾಂಟಿಂಗ್ ಇಲ್ಲ, ಪ್ಯಾಂಟು. ವಾಕೆಲ್ಲ ಮುಗಿಸ್ಕೊಂಡು ಮಕ್ಕಳು ಆಟಾಡಿಸ್ಕೊಂಡು ಮನೆಗೆ ಬಂದು ಟೀ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತು ಮಾತಾಡಿಕೊಂಡು ಆಮೇಲೆ ನಂತರ ಅವ್ರು ಹೊರಟ್ರು. ಬನ್ನಿ ಆಯ್ತಾ, ನೆಕ್ಸ್ಟ್ ಟೈಮ್ ಬರ್ಬೇಕು ಬೇಡ ಮತ್ತೆ ಇನ್ನೊಂದ್ಸರಿ. ಹಾಂ ನಾನು ಬರ್ತೀನಿ.
ಹಾಗೆ ಅಭಿಯಣ್ಣವರು ಕೂಡ ಕಾರ್ ಚೇಂಜ್ ಮಾಡಿದರು, ವರ್ಣ ಕಾರ್ ತೊಗೊಂಡಿದ್ರು. ಆ್ಯಕ್ಚುಲಿ ನಾವು ಕಾರ್ ತಗೊಳ್ಳುವಾಗ ನಮ್ಮ ಮನೆಯವ್ರಿಗೆ ನಾನು ವರ್ಣ ಕಾರ್ ತಗೊಳ್ಳಿ ಅಂತಲೇ ಹೇಳಿದ್ದೆ. ಯಾಕೆ ಅವಾಗ ಅವ್ರು ಮನಸ್ಸು ಮಾಡಿರಲಿಲ್ಲ. ಬಟ್ ಇವಾಗ ಇದು ನೋಡಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ರು. ಅಭಿಯಣ್ಣ ಏನೇ ತೊಗೊಂಡ್ರು ಒಂದ್ಸರಿ ನಮ್ಮ ಮನೆಯವ್ರಿಗೆ ತೋರ್ಸಕ್ಕೆ ಬಂದೇ ಬರ್ತಾರೆ. ಸೊ ಹಾಗಾಗಿ ಇವತ್ತು ಕೂಡ ಬಂದಿದ್ರಲ್ಲ, ಒಂದು ರೌಂಡ್ ಹೋಗ್ಬಿಟ್ಟು ಬಂದು ಕಾರ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಆ್ಯಕ್ಚುಲಿ ನಮ್ಮ ಕಾರ್ ತಗೊಳ್ಳುವಾಗ ಹೇಳ್ದೆ ಅಣ್ಣ ವರ್ಣ ತಗೊಳ್ಳೋಣ ಅಂತ. ಇವ್ರು ಯಾಕೆ ಅವಾಗ ಇಷ್ಟಪಟ್ಟಿರ್ಲಿಲ್ಲ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.